ವೆಲ್ಕಮ್ ಟು ಲೆಜೆಂಡ್ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ. ವೀಕ್ಷಕರೇ ನೋಡಿ, ಅಡಿಕೆ ಸಸಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು 2 ವರ್ಷ ನೀವು ಇದನ್ನು ಚೆನ್ನಾಗಿ ಆರೈಕೆ ಮಾಡಿದರೆ ಸಾಕು. 2 ವರ್ಷದಲ್ಲಿ ನಿಮಗೆ ಅಡಿಕೆ ಸಸಿಯಿಂದ ನೀವು ಫಲನ ಪಡಿಬೋದು. ಬರೀ 2 ವರ್ಷದಲ್ಲೇ ನೀವು ಇದರಿಂದ ಫಲ ಪಡಿಬೋದು. ತುಂಬ ವಿಭಿನ್ನ ಜಾತಿಯ ಅಡಿಕೆ ಸಸಿ ಇದು. ಇದು ಇರೋದು ಗೊರವನಹಳ್ಳಿ ರೋಡು, ಯಲ್ಲೆರಾಂಪುರದಲ್ಲಿ ಇದೆ. ಇವರು ನಮಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿನೇ. ತುಂಬ ವಿಭಿನ್ನವಾದಂಥ ತಳಿಯ ಅಡಿಕೆ ಸಸಿ ಇದು. ಬೇಕಾಗಿರೋರು ಒಂದು ಸಸಿಗೆ 60 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಬೋದು. ವೀಕ್ಷಕರೇ ನೋಡಿ, ಇದೇ ಆ ವಿಭಿನ್ನ ಜಾತಿಯ ಅಡಿಕೆ ಸಸಿ. ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ, ಒಂದು ಕಡೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ತುಂಬಾ ಅಪರೂಪದ ಒಂದು ವಸ್ತು ಅಂತಲೇ ಹೇಳ್ಬೋದು ಇದನ್ನು. ತುಂಬ ಅಪರೂಪವಾದಂಥ ವಿಭಿನ್ನ ಜಾತಿಯ ಅಡಿಕೆ ಸಸಿ ಇದು. ಕೇವಲ 2 ವರ್ಷದಲ್ಲಿ ನಿಮಗೆ ಪ್ರತಿಫಲ ಖಂಡಿತವಾಗ್ಲೂ ಈ ಅಡಿಕೆ ಸಸಿಯಿಂದ ಸಿಗುತ್ತೆ. ತುಂಬ ವಿಭಿನ್ನ ಜಾತಿಯ ಅಡಿಕೆ ಸಸಿ ಇದು. ಬೋರ್ವೆಲ್ ನೀರಲ್ಲಿ ಬೆಳೆಸಿದ್ದಾರೆ. ಇದು 2 ವರ್ಷದ ನಂತರ ಎಷ್ಟು ಹೈಟ್ ಹೋಗಿರುತ್ತೆ ಅಂತಲೂ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಅಪರೂಪದ ಒಂದು ವಸ್ತು ಇದು. ಎಲ್ಲೂ ಸಿಕ್ಕಲ್ಲ. ಅಪರೂಪದ ವಸ್ತು ಇದು, ಎಲ್ಲೂ ಸಿಕ್ಕಲ್ಲ ನಿಮಗೆ. ಯಾವ ಬೆಂಗಳೂರು ಸರೌಂಡಿಂಗಲ್ಲಿ, ತುಮಕೂರು ಡಿಸ್ಟಿಕ್ಕಲ್ಲಿ ಎಲ್ಲೂ ಸಿಗಲ್ಲ. ಇದು ಇರೋದು ಗೊರವನಹಳ್ಳಿ ರೋಡು, ಯಲ್ಲೆರಾಂಪುರದಲ್ಲಿದೆ. ಬೇರೆ ಕಡೆ ಎಲ್ಲೂ ಸಿಕ್ಕಲ್ಲ. ತುಂಬ ಅಪರೂಪದ ಒಂದು ಅಡಿಕೆ ಸಸಿ ಇದು. ಬರೀ ಬೋರ್ವೆಲ್ ನೀರಲ್ಲಿ ಬೆಳೆಸಿದ್ದಾರೆ. ಸಿಕ್ಕಾಪಟ್ಟೆ ಎತ್ತರವಾಗಿ ಬೆಳೆಯುತ್ತೆ. ತುಂಬಾ ದೊಡ್ಡ ಸೈಜಿನ ಅಡಿಕೆಯನ್ನು ನಿಮಗೆ ಕೊಡುತ್ತೆ. ಇದು ಭಾಳ ವಿಭಿನ್ನವಾದಂಥ ಅಡಿಕೆ ಸಸಿ ಇದು. ನೀವು ಎಲ್ಲೇ ಹುಡುಕಿದ್ರೂ ಸಿಕ್ಕಲ್ಲ. ತುಂಬ ಅಪರೂಪದ ಒಂದು ಅಡಿಕೆ ಸಸಿ. ಕೇವಲ ಬರೀ 60 ರೂಪಾಯಿಗೆ ಮಾತ್ರ ಈ ಒಂದು ಅಡಿಕೆ ಸಸಿನ ಸೇಲ್ ಮಾಡ್ತಾ ಇದ್ದಾರೆ, ರೈತರಿಗೆ ಸಹಾಯ ಆಗಲಿ ಅಂತ. ನಿಮಗೆ ಬೇಕಾಗಿರೋರು ಬಂದು ಕೊಂಡ್ಕೋಬೋದು. ಇವರು ಮಾರಾಟಕ್ಕೆ ರೈತರಿಗೆ ಹೆಲ್ಪ್ ಆಗಲಿ ಅಂತಲೇ ಈ ಥರ ಒಂದು ನರ್ಸರಿನ ಮಾಡ್ತಾಯಿದ್ದಾರೆ. ಇದರ ಮಾಲೀಕರಾದಂಥ ಮಿಸ್ಟರ್ ನವೀನ್ ಕುಮಾರ್ ಅಂತ ಅವ್ರ ಹೆಸರು. ಬರೀ 60 ರೂಪಾಯಿಗೆ ಮಾತ್ರ ಇದನ್ನು ಸೇಲ್ ಮಾಡ್ತಾಯಿದ್ದಾರೆ. ಬರೀ 2 ವರ್ಷ ಸ್ನೇಹಿತರೆ, 2 ವರ್ಷ ನೀವು ಕಷ್ಟಪಟ್ಟರೆ ಇದರಿಂದ ತುಂಬ ಪ್ರತಿಫಲನ ನೀವು ಕಾಣ್ತೀರ. ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿರ್ತಕ್ಕಂಥ ವಸ್ತು ಇದು. ಎಲ್ಲಿ ಹುಡುಕಿದ್ರು, ನೀವು ಯಾವ ಡಿಸ್ಟಿಕ್ಕಲ್ಲಿ ಹುಡುಕಿದ್ರು ಸಿಕ್ಕಲ್ಲ. ತುಮಕೂರು ಡಿಸ್ಟಿಕ್ಕಲ್ಲಿದೆ. ಬೇಕಾಗಿರ್ತಕ್ಕಂಥವ್ರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ನಂಬರ್ನ ಹಾಕಿರ್ತೀನಿ. ದಯವಿಟ್ಟು ಈ ವಿಡಿಯೋನ ನೋಡಿದವರು ಯಾರಾದರೂ ಗೊತ್ತಿರೋಂಥವ್ರು, ಆಸಕ್ತಿ ಉಳ್ಳಂಥವ್ರು ಬಂದು ಪರ್ಚೇಸ್ ಮಾಡಿ. ಆದಷ್ಟು ಈ ವಿಡಿಯೋನ ರೈತರಿಗೆ ಶೇರ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಈ ಥರ ಮಾಹಿತಿನ ಮತ್ತೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ದಯವಿಟ್ಟು ನಮ್ಮ ಚಾನಲ್ನ ನೀವು ಮೊದಲನೇ ಸತಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆದಷ್ಟು ಬೇರೆ ಜನರಿಗೆ, ಗೊತ್ತಿಲ್ಲದಕ್ಕಂಥ ವ್ಯಕ್ತಿಗಳಿಗೆ ಶೇರ್ ಮಾಡಿ. ತುಂಬಾ ಹೆಲ್ಪ್ ಆಗಲಿ, ರೈತರಿಗೆ ಹೆಲ್ಪ್ ಆಗಲಿ ಅಂತ ಕೇಳ್ಕೊತೀನಿ. ವೀಕ್ಷಕರೇ ನೋಡಿ, ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ ಈ ಅಡಿಕೆ ಸಸಿ ಎಷ್ಟು ಎತ್ತರವಾಗಿ ಬೆಳೆಯುತ್ತೆ ಅಂತ. ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ಇವಾಗಲೇ ತೋರಿಸ್ತಾ ಇದ್ದೀನಿ ನೋಡಿ. 2 ವರ್ಷ ವೀಕ್ಷಕರೇ, 2 ವರ್ಷ ನೀವು ಇದಕ್ಕೆ ಚೆನ್ನಾಗಿ ಆರೈಕೆ ಮಾಡಿದರೆ ಅಂದರೆ ನೋಡಿ, ಇಷ್ಟೊಂದು ಎತ್ತರಕ್ಕೆ ಬೆಳೀತದೆ ಈ ಅಡಿಕೆ ಸಸಿ. ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಕಾರಣ ಏನು ಅಂದರೆ, ಇದನ್ನು ಮಾಡೋ ವಿಧಾನನೇ ಬೇರೆ ಇದೆ. ಈ ವಿಧಾನ ಬೇರೆ ಯಾರಿಗೂ ಗೊತ್ತಿಲ್ಲ. ಇದು ಗೊತ್ತಿರೋದು ಈ ತುಮಕೂರು ಡಿಸ್ಟಿಕ್ಕಲ್ಲಿರ್ತಕ್ಕಂಥ ಯಲ್ಲೆರಾಂಪುರ ಅನ್ನೋ ಹಳ್ಳಿಯಲ್ಲಿರ್ತಕ್ಕಂಥ ಮಿಸ್ಟರ್ ನವೀನ್ ಕುಮಾರ್ ಅವರು ಮಾತ್ರ. ಅವ್ರಿಗೆ ಮಾತ್ರ ಗೊತ್ತಿದೆ. ಮಿಸ್ಟರ್ ನವೀನ್ ಕುಮಾರ್ ಅಂತ ಅವ್ರ ಹೆಸರು. ಅವರ ಮನೆಯಲ್ಲಿ ಅವರ ತಂದೆ ತಾಯಿಗೆ ಮಾತ್ರ ಇದನ್ನು ಮಾಡೋವಂಥ ವಿಧಾನ ಗೊತ್ತಿರೋದು. ಇನ್ಯಾರಿಗೂ ಅಷ್ಟು ಗೊತ್ತಿಲ್ಲ. ಇವ್ರ ಕೆಲಸನೇ ಇದು. ರೈತರಿಗೋಸ್ಕರ ಸಹಾಯ ಮಾಡೋದೇ ಇವ್ರ ಕೆಲಸ. ಇವರು ಚಿಕ್ಕದಿದ್ದಾಗಿದ್ದನು ಅದನ್ನು ಯಾವ ಥರ ಮಾಡಿ ಬೆಳೆಸ್ತಾರೆ. ಬೇಗನೆ 2 ವರ್ಷ ಚೆನ್ನಾಗಿ ಆರೈಕೆ ಮಾಡಿದರೆ ಸಾಕು. 2 ವರ್ಷ ಕ್ರಾಸಾಗಿ 3ನೇ ವರ್ಷಕ್ಕೆ ಫಲ ಬರುತ್ತೆ. ತುಂಬ ದೊಡ್ಡ ಸೈಜಾಗಿ ಬರುತ್ತೆ ಗೊನೆ. ಅಡಿಕೆನೂ ತುಂಬ ದೊಡ್ಡ ಗಾತ್ರದಲ್ಲಿ ಬರುತ್ತೆ. ನೀವು ಬೇಗನೆ ಇದರಿಂದ ಪ್ರತಿಫಲನ ಪಡಿಬೋದು. ಇದರಿಂದ ತುಂಬಾ ಲಕ್ಷನೇ ಸಂಪಾದನೆ ಮಾಡ್ಬೋದು.
ತುಂಬ ದೊಡ್ಡ ಸೈಜ್ದಾಗಿರ್ತಕ್ಕಂಥ ಅಡಿಕೆನ ಇದು ಕೊಡುತ್ತೆ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಗೆ ಮುಂದಿನ ವಿಡಿಯೋಕ್ಕೆ ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ ನಿಮ್ಮ ಕಮೆಂಟ್ ನೋಡ್ತಾ ಇದ್ದರೆ. ದಯವಿಟ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ.